ಅಮೆರಿಕದ ಅಧ್ಯಕ್ಷರ ಭದ್ರತೆಯಲ್ಲಿ ದಿ ಬೀಸ್ಟ್ ಏನು ಮತ್ತದರ ಮಹತ್ವ ಏನು? ಅದರೊಳಗಿಂದಲೇ ಅಧ್ಯಕ್ಷರು ನ್ಯೂಕ್ಲಿಯರ್ ಬಟನ್ ಅನ್ನು ಒತ್ತಬಹುದಾ? ಹೇಗೆ ಅದು ಅತ್ಯಾಧುನಿಕ ಸಂವಹನ ವ್ಯವಸ್ಥೆಯಾಗಿ ರಾಜತಾಂತ್ರಿಕ ಸಾಧನವಾಗಿ ಒದಗುತ್ತೆ? ಅಮೆರಿಕ ಅಧ್ಯಕ್ಷ ಸ್ಥಾನದ ಅತ್ಯಂತ ಗಮನಾರ್ಹ ಸಂಕೇತಗಳಲ್ಲಿ ಅವರ ಅಧಿಕೃತ ಕಾರ್ ಆಗಿರುವ ಲಿಮೋಸಿನ್ ಕೂಡ ಒಂದು. ಕ್ಯಾಡಿಲಾಕ್ 1 ಅಥವಾ ದಿ ಬೀಸ್ಟ್ ಅಂತ ಇದನ್ನ ಕರೆಯಲಾಗುತ್ತೆ. ಕ್ಯಾಡಿಲಾಕ್ ಬ್ರಾಂಡ್ನ ಕಾರ್ ಇದಾಗಿದ್ದು ಭಾರೀ ಶಸ್ತ್ರಸಜ್ಜಿತವಾಗಿರುತ್ತೆ. ಬರಾಕ್ ಒಬಾಮಾ ಅವರು ಅಧ್ಯಕ್ಷರಾಗಿದ್ದಾಗ ಕ್ಯಾಡಿಲಾಕ್ 1 ಅನ್ನು ಬಳಸಿದ್ರು. ಟ್ರಂಪ್ ಮೊದಲ ಅವಧಿಯಲ್ಲಿ ಹೊಂದಿದ್ದ ಕಾರಿಗೆ ದಿ ಬೀಸ್ಟ್ ಅಂತ ಅಡ್ಡ ಹೆಸರು. ಈಗ ಅವರ ಸೇವೆಗೆ ಲಭ್ಯವಾಗಲಿರೋದು ದಿ ಬೀಸ್ಟ್ ನ ನವೀಕರಿಸಿದ ಮಾದರಿ ಆಗಿರಬಹುದು ಅಂತ ಹೇಳಲಾಗಿದೆ. ವರದಿಗಳ ಪ್ರಕಾರ ದಿ ಬೀಸ್ಟ್ ಕಾರು ಅಮೆರಿಕದ ಉಪಾಧ್ಯಕ್ಷರು, ರಕ್ಷಣಾ ಇಲಾಖೆ ಮತ್ತು ಪೆಂಟಗನ್ಗೆ ನೇರ ಹಾಟ್ಲೈನ್ ಸಂಪರ್ಕದ ಸ್ಯಾಟಲೈಟ್ ಫೋನ್ ಅನ್ನು ಹೊಂದಿದೆ. ಈ ಕಾರನ್ನ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ನಿರ್ವಹಿಸುತ್ತಿರೋದ್ರಿಂದ ಇದಿನ್ನೂ ಸಾರ್ವಜನಿಕರಿಗೆ ತಿಳಿದಿಲ್ಲದ ಹಲವು ರಹಸ್ಯ ಸಾಮರ್ಥ್ಯಗಳನ್ನು ಹೊಂದಿರಬಹುದು ಅಂತಾನೆ ಹೇಳಲಾಗುತ್ತೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಈ ಕಾರನ್ನ ಟ್ರಂಪ್ ಭದ್ರತಾ ಉದ್ದೇಶಗಳಿಗಾಗಿ ಅವರ ಸೇವೆಗೆ ಒದಗಿಸಲಾಗುತ್ತೆ. ಡೊನಾಲ್ಡ್ ಟ್ರಂಪ್ ಅವರ ಅಧಿಕೃತ ಕಾರಿನಲ್ಲಿ ಗುಂಡು ನಿರೋಧಕ ಕಿಟಕಿಗಳು, ಪಂಪ್ ಆಕ್ಷನ್ ಶಾಟ್ ಗನ್ಗಳು, ಅಶ್ವವಾಯು ಫಿರಂಗಿ ಮತ್ತು ಬ್ಲಡ್ ಬ್ಯಾಗ್ ಅಳವಡಿಸಲಾಗುತ್ತೆ. ಲಿಮೋಸಿನ್ ಒಂದು ಬಗೆಯಲ್ಲಿ ಚಲಿಸುವ ಕೋಟೆ. ಇವತ್ತಿನ ಜಗತ್ತಿನಲ್ಲಿ ಎಲ್ಲಿಂದಲಾದರೂ ಬೆದರಿಕೆಗಳು ಬರಬಹುದು. ಆದರೆ ಲಿಮೋಸಿನ್ ಅಮೆರಿಕ ಅಧ್ಯಕ್ಷರನ್ನ ಭೌತಿಕ ದಾಳಿಗಳು, ಜೀವರಾಸಾಯನಿಕ ಬೆದರಿಕೆಗಳು ಅಥವಾ ಸೈಬರ್ ಅಡಚಣೆ ಸೇರಿದಂತೆ ಯಾವುದೇ ಸಂಭಾವ್ಯ ಅಪಾಯಗಳಿಂದ ರಕ್ಷಿಸುತ್ತೆ. ಕ್ಯಾಡಿಲಾಕ್ 1 ನ ಬಾಗಿಲುಗಳಿಗೆ ಯಾವುದೇ ಕೀ ಹೋಲ್ಗಳಿಲ್ಲ ಮತ್ತು ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳಿಗೆ ಮಾತ್ರ ಅವುಗಳನ್ನು ಹೇಗೆ ತೆರಿಬೇಕು ಅನ್ನೋದು ಗೊತ್ತು. ಇದರ ವಿವರಗಳನ್ನು ಉಲ್ಲೇಖ ಮಾಡುವುದಾದರೆ, ಹೊಗೆ ಪರದೆಗಳು, ಗುಂಡು ನಿರೋಧಕ ಕಿಟಕಿಗಳು ಮತ್ತು ವಿದ್ಯುತ್ ಶಾಕ್ ನೀಡಬಲ್ಲ ಬಾಗಿಲಿನ ಹಿಡಿಕೆಗಳು ಸೇರಿದಂತೆ ವಿವಿಧ ರಕ್ಷಣಾತ್ಮಕ ವ್ಯವಸ್ಥೆಗಳನ್ನು ಹೊಂದಿದೆ. ಈ ಕಾರಿನ ತೂಕ 8 ರಿಂದ 10 ಟನ್. 8 ಇಂಚಿನ ರಕ್ಷಾ ಕವಚ ಹೊಂದಿದ್ದು ಬಾಂಬ್ ಸ್ಫೋಟಗಳನ್ನು ತಡೆದುಕೊಳ್ಳೋಕೆ ಸಜ್ಜಿತವಾಗಿದೆ. ಅತ್ಯಾಧುನಿಕ ಸಂವಹನ ವ್ಯವಸ್ಥೆಗಳಿವೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಧ್ಯಕ್ಷರು ಅದರೊಳಗಿನಿಂದಾನೇ ಪರಮಾಣು ಉಡಾವಣಾ ಸಂಕೇತಗಳನ್ನು ಹೊರಡಿಸಬಹುದು ಮತ್ತು ಮೋಟಾರ್ ಕೇಡ್ನ ಇತರ ವಾಹನಗಳೊಂದಿಗೆ ಸಮನ್ವಯ ಸಾಧಿಸಬಹುದು. ಹಾಗೇನೆ ಸುರಕ್ಷಿತ ಸಂವಹನ ವ್ಯವಸ್ಥೆಗಳನ್ನು ಹೊಂದಿದ್ದು ಅಧ್ಯಕ್ಷರು, ಸರ್ಕಾರಿ ಅಧಿಕಾರಿಗಳು, ಮಿಲಿಟರಿ ನಾಯಕರು ಮತ್ತು ಜಾಗತಿಕ ಮಿತ್ರ ರಾಷ್ಟ್ರಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರೋಕೆ ಅನುವು ಮಾಡಿಕೊಡುತ್ತೆ. ಇದು ಮೊಬೈಲ್ ಕಮಾಂಡ್ ಸೆಂಟರ್ನಂತೆ ಕೆಲಸ ಮಾಡುತ್ತೆ. ಅಧ್ಯಕ್ಷರ ಬ್ಲಡ್ ಗ್ರೂಪ್ಗೆ ಹೊಂದಿಕೆಯಾಗುವ ಬ್ಲಡ್ ಪೂರೈಕೆಗೂ ದಿ ಬೀಸ್ಟ್ ನಲ್ಲಿ ವ್ಯವಸ್ಥೆ ಇರುತ್ತೆ. ರಾಸಾಯನಿಕ ದಾಳಿಯ ಸಂದರ್ಭದಲ್ಲಿ ತನ್ನದೇ ಆದ ಆಮ್ಲಜನಕ ಪೂರೈಕೆಗೂ ಅದರಲ್ಲಿ ವ್ಯವಸ್ಥೆ ಇರುತ್ತೆ. ಲಿಮೋಸಿನ್ ಪ್ರಬಲ ರಾಜತಾಂತ್ರಿಕ ಸಾಧನದಂತೇನೂ ಇರುತ್ತೆ. ಅಧ್ಯಕ್ಷರು ಹೋದಲ್ಲೆಲ್ಲ ಪ್ರಯಾಣಿಸುವ ಸಾಮರ್ಥ್ಯ ಇದರ ಅತ್ಯಂತ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ. ಅಮೆರಿಕ ವಾಯುಪಡೆಯ C-17 ಅಂತಹ ಮಿಲಿಟರಿ ಸರಕು ವಿಮಾನಗಳ ಮೂಲಕ ಇದನ್ನು ಸಾಗಿಸಲಾಗುತ್ತೆ. ಹಾಗಾಗಿ ವಿದೇಶಿ ನೆಲದಲ್ಲೂ ಅಧ್ಯಕ್ಷರಿಗೆ ಸುರಕ್ಷಿತ ಸಾರಿಗೆಯಾಗಿ ಅದು ಅವರ ಜೊತೆನೇ ಹೋಗುತ್ತೆ. ಇಂದಿನ ಸಂದರ್ಭದಲ್ಲಿ ಡ್ರೋನ್ ದಾಳಿಯಿಂದ ಸೈಬರ್ ಯುದ್ಧದವರೆಗೆ ಹೆಚ್ಚು ಸಂಕೀರ್ಣವಾಗಿದೆ. ದಿ ಬೀಸ್ಟ್ ಅನ್ನ ವಿವಿಧ ರೀತಿಯ ಅಪಾಯಗಳನ್ನು ಎದುರಿಸೋಕೆ ಅನುವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ದಶಕಗಳ ಅವಧಿಯಲ್ಲಿ ಲಿಮೋಸಿನ್ ಹೊಸ ಭದ್ರತಾ ಸವಾಲುಗಳನ್ನು ಎದುರಿಸೋಕೆ ಸಾಧ್ಯವಾಗುವಂತೆ ಕಾಲಕಾಲಕ್ಕೆ ಆಧುನಿಕಗೊಳ್ತಾನೆ ಬಂದಿದೆ. ವಿಶೇಷವಾಗಿ ವಿನ್ಯಾಸಗೊಳಿಸಲಾಗುವ ಅಧ್ಯಕ್ಷೀಯ ವಾಹನಗಳ ಸಂಪ್ರದಾಯ 1939ರಷ್ಟು ಹಳೆಯದು. ಹಿಂದೆ ಹಲವು ವರ್ಷಗಳವರೆಗೆ ಅಧ್ಯಕ್ಷರು ತೆರೆದ ವಾಹನ ಬಳಸುವ ರೂಢಿ ಇತ್ತು. ಆದರೆ 1963ರಲ್ಲಿ ಜಾನ್ ಎಫ್ ಕೆನಡಿ ಹತ್ಯೆಯ ನಂತರ ಅದು ನಿಂತು ಹೋಯಿತು. ಅದಾದ ಬಳಿಕ ಅಧ್ಯಕ್ಷೀಯ ಭದ್ರತೆಯಲ್ಲಿ ಮಹತ್ವದ ತಿರುವು ಬಂತು. ಸಂಪೂರ್ಣವಾಗಿ ಸುತ್ತುವರೆದ ಮತ್ತು ಹೆಚ್ಚು ಬಲವರ್ಧಿತ ಲಿಮೋಸಿನ್ಗಳನ್ನು ಅಳವಡಿಸಿಕೊಳ್ಳೋದು ಅಲ್ಲಿಂದ ಶುರುವಾಯಿತು.